ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಅವನೇ ಕಾಲ್ ಮಾಡ್ತಾವ್ರೆ. ಮೇಡಮ್ ಹೇಳಿ. ಸರ್, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಮಗುಗೆ ಸ್ವಲ್ಪ ಫೋನ್ ಕೊಡ್ತೀನಿ. ನನಗೆ ಸರಿಯಾಗಿ ಊಟ ಕೊಡ್ತಿಲ್ಲ, ಹೊಟ್ಟೆ ಹಸಿತಿದೆ. ಹೀಗೆಲ್ಲ ಮಾಡಬಾರ್ದು ಪುಟ್ಟ. ನೀನ್ ಗುಡ್ ಗರ್ಲ್ ಅಲ್ವಾ? ನೀನ್ ಧೈರ್ಯವಾಗಿರ್ಬೇಕು. ಅಂಕಲ್ಗೆ ಫೋನ್ ಕೊಡು. ಏನವ? ಫೋನು. ಹೇಳಿ ಮೇಡಮ್. ಸರ್, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು. ಅದೇನು ಹೇಳಿ ಮೇಡಮ್, ನಾನು ಇರೋದೇ ಅದಕ್ಕೆ. ಸರ್, ನಾನು ನಿಮಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀನಿ. ದಯವಿಟ್ಟು ಮಗುಗೆ ಹೊಟ್ಟೆ ತುಂಬ ಊಟ ಕೊಡ್ತೀರಾ ಸರ್? ಓ ಅಷ್ಟೇಯಾ? ಇರ್ಲಿ ಬಿಡಿ ಮೇಡಮ್, ಅದೆಲ್ಲ ಆಮೇಲೆ ಮಾಡೋರಿ. ಮೊದಲು ನಾನು ಮಗಿಗೆ ತಿನ್ನಕ್ಕೆ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. ಪಾಪು ಬಾರವ ಹೋಗೋಣ. ಏನ್ ಜನ ಭಾವನಾ ಇವರೆಲ್ಲ. ಅಮ್ಮ, ಅವ್ರೊಂದ್ ಸ್ವಲ್ಪನೂ ಒಳ್ಳೆ ಮನುಷ್ಯರಲ್ಲ ಅಮ್ಮ. ಅವತ್ತು ಭಾವನಾ ಅಕ್ಕನ ನೋಡಕ್ ಬಂದಾಗ್ಲೇ ನನ್ ರೂಮಿಂದ ನನ್ನನ್ನ ಆಚೆ ಕಳಿಸಿ ಮಸ್ಲತ್ ಮಾಡ್ದಾಗ್ಲೇ ಗೊತ್ತಾಯ್ತು ಎಲ್ಲ ಕ್ರಿಮಿನಲ್ ಬುದ್ಧಿ ಅಂತ. ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ರೆ ಆ ಮಗು ಯಾಕಮ್ಮ ಆಚೆ ಹೋಗ್ತಾ ಇತ್ತು? ಛೇ, ಇಂಥ ಜನರು ಇರ್ತಾರ? ನನ್ನೇನಾದ್ರೂ ಈ ತರ ರೂಮಲ್ಲಿ ಕೂಡ ಹಾಕಿ ಹಿಂಸೆ ಕೊಟ್ರೆ ನಾನಂತೂ ಸುಮ್ಮನೆ ಇರಲ್ಲ. ಒಬ್ಬೊಬ್ರಿಗೂ ಪಾಠ ಕಲಿಸ್ತಿದ್ದೆ. ಎಲ್ಲ ಕಡೆನೂ ಕೋಪ ಆಕ್ರೋಶ ಕೆಲ್ಸ ಮಾಡಲ್ಲ ಜಾನು. ಕೆಲವು ಸಲ ಅಸಹಾಯಕತೆ ನಮ್ಮನ್ನ ಸುಮ್ಮನೆ ಇದ್ಬಿಡೋ ಹಾಗೆ ಮಾಡ್ಬಿಡತ್ತೆ. ಅಂಕಲ್, ಈ ತಿನ್ಮೇಲೆ ಇನ್ನೊಂದು ಕೊಡ್ತೀರಾ? ಓ ಮುದ್ದಮ್ಮ, ಒಂದಲ್ಲ ಇನ್ನು 10 ಕೊಡಿಸ್ತೀನಿ, ತಿನ್ನವ. ಹೇಳಿ ಮೇಡಮ್. ಸರ್, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನು ಮಗು ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ಬೋದಾ? ಓ ಅಷ್ಟೇನಾ? ಮಾತಾಡಿ ಮೇಡಮ್. ನಿಮ್ಮ ಮಗು, ನಿಮ್ಮ ಮಾತು, ಮಾತಾಡಿ. ಪಾಪು, ನಿಮ್ಮಮ್ಮ ನಿನ್ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ಬೇಕಂತೆ, ಮಾತಾಡಮ್ಮ. ಭಾವನಾ ಅಮ್ಮ, ಖುಷಿ ಪುಟ್ಟ. ನಾನು ನಿಮ್ಮ ಜೊತೆ ಬರ್ತೀನಿ. ಪಾಪು, ಯಾಕಮ್ಮ ಐಸ್ ಕ್ರೀಮ್ ತಳ್ದೆ? ತಿನ್ನು. ಬೇಡ. ಚಾಕ್ಲೇಟ್ ತಿಂದ್ಯಾ? ಬೇಡ. ಖುಷಿ ಪುಟ್ಟ, ಖುಷಿ ಎಲ್ಲಿ ಹೋಗ್ಬಿಟ್ಟಿದ್ದೆ ಕಂದ ನೀನು? ಓ ಇವ್ರೇನಾ ನಿಮ್ ಭಾವನಾ ಅಮ್ಮ? ಇಲ್ಲ ಇಲ್ಲ, ನಾನು ಇವಳ ಅತ್ತೆ ಸೌಪರ್ಣಿಕ. ಓ ತುಂಬ ಥ್ಯಾಂಕ್ ಯು ಸರ್. ಮಗು ಕಳೆದೋಗಿತ್ತು ಅಂತ ತುಂಬ ಚಿಂತೆ ಆಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಬಾ ಪುಟ್ಟಿ, ಮನೆಗೆ ಹೋಗೋಣ. ಬಾ. ಯಾಕೆ ಪಾಪು ಹೆಂಗ್ ಮಂಕಾಗೋಯ್ತು? ಏನು ಮಾಡ್ತಾ ಇದೀಯಾ? ಓದ್ಕೋತಿದ್ದೆಮ್ಮ. ಹೀಗೆ ಕೂತಿರ್ಬೇಡ, ಹೋಗಿ ಸ್ನಾನ ಮಾಡು. ಸರಿಮ್ಮ. ಹೋಗು, ಒಳ್ಳೆ ಹುಡುಗ.
ವಿಶ್ವ ಇಲ್ಲಿ ಅವ್ನ ನಂಬರಿಗೆ ಕಾಲ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಅಂಕಲ್ ವಿಶ್ವ ಕಾಲೇಜಿಗೆ ಯಾವಾಗ ಬರ್ತಾನೆ? ವಿಶ್ವ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಕಾಲೇಜಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಇಲ್ಲಿಗೆ ಓದ್ಕೊಳಕ್ಕೆ ಬಂದೆ ಅಂತ ಹೇಳ್ತಿದ್ದಾನೆ. ಆದರೆ ಬಂದಾಗಿನಿಂದಾನು ಒಂದು ದಿನನೂ ಪುಸ್ತಕ ಹಿಡಿದು ಓದಲಿಲ್ಲ. ಏನು ಅಂತಾನೆ ಅರ್ಥ ಆಗ್ತಿಲ್ಲ. ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಅಪ್ಪ, ಲಲಿತಾ, ಇವನು ಇಲ್ಲಿಗೆ ಓದ್ಕೊ ವಿಶ್ವ, ನೀನು ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಸಪ್ಪಗೆ ಇರ್ತೀಯ, ಏನೋ ಯೋಚನೆ ಮಾಡ್ತಿರ್ತೀಯ. ಏನಾದರೂ ಸಮಸ್ಯೆ ಇದ್ದರೆ ಹೇಳು, ನಾನು ನೋಡ್ಕೊಳ್ತೀನಿ. ಅದನ್ನು ಬಿಟ್ಟು ನೀನು ಈ ರೀತಿ ಇರೋದನ್ನು ನನ್ನ ಕೈ ನೋಡೋಕ್ಕಾಗಲ್ಲ ಕಂದ. ಹಾಗೇನಿಲ್ಲಪ್ಪ, ನಿದ್ದೆಗೆಟ್ಟು ಓದ್ತಾ ಇದ್ದೀನಲ್ಲ, ಅದಕ್ಕೆ ನಿಮ್ಗೆ ಹಾಗೆ ಅನಿಸಿರ್ಬೋದು. ನಾನು ಚೆನ್ನಾಗಿದ್ದೀನಪ್ಪ. ನೀನು ಚೆನ್ನಾಗಿರ್ಬೇಕು ಕಂದ, ನೀನು ನನ್ನ ಪ್ರಾಣ. ಜವರ ಮನೆಯಲ್ಲಿ ಹುಡುಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹುಡುಕ್ತಾ ಇದ್ದೀರ. ಆದ್ರೆ ಈ ಸಿದ್ದು ತನಗೂ ಮದುವೆಗೂ ಏನು ಸಂಬಂಧ ಇಲ್ಲ ಅನ್ನೋ ಹಾಗೆ ಓಡಾಡ್ತಾವನೆ. ಅಲ್ಲನವಾ? ಅಯ್ಯೋ ಅಜ್ಜಿ, ನಾವು ಒಳ್ಳೆ ಹುಡುಗಿನ ಹುಡುಕಿದ್ರೆ ಸಿದ್ದು ತಾನಾಗೆ ಇಷ್ಟಪಡ್ತಾನೆ, ನೋಡ್ತೀರಿ. ಒಳ್ಳೆ ಹುಡುಗಿನೇ ನೋಡವ. ದೇವ್ರ ದಯದಿಂದ ನಾವು ನೋಡೋ ಹುಡುಗಿ, ಅವನು ಇಷ್ಟಪಡೋ ಹುಡುಗಿ ಎರಡೂ ಒಂದೇ ಆದರೆ ಸಾಕಪ್ಪ ಶಿವನೇ. ಮೇಡಮ್, ಅವ್ರು ಬಂದು ಮಗುನ ಕರ್ಕೊಂಡು ಹೋದ್ರು, ನೀವು ಬರಲೇ ಇಲ್ಲ. ಹಾಂ, ಅದೆಲ್ಲ ಬಿಡಿ. ಅಮೌಂಟ್ ಎಷ್ಟು ಅಂತ ಹೇಳ್ತೀರಾ? ಮೇಡಮ್, ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ. ದೇವ್ರಿಗೆ ಅಣ್ಗಾಯಿ ಮಾಡಿಸಿ ದುಡ್ಡು ತಕ್ಕಂದ್ರೆ ಆ ದೇವ್ರ ಮೆಚ್ಚನಾ? ಬೇಡ ಮೇಡಮ್. ಇವತ್ತು ನೀವು ನನ್ನ ಜೀವನನೇ ಉಳಿಸ್ಬಿಟ್ರಿ. ತುಂಬ ಥ್ಯಾಂಕ್ಸ್. ನಮ್ ಯಾವಾಗಲೂ ಹಿಂಗೆ ಮೇಡಮ್, ಜನಸೇವೆ ಮಾಡ್ತಾನೆ ಇರ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.